ಫ್ರೆಂಡ್ಸ್ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಮುಂಬೈಗೆ ಹೊರಟಿದ್ದೀನಿ ಈ ಸರಿ. ಸೊ ಮುಂಬೈ ಬಂದ್ಬಿಟ್ಟು ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಬಸ್ಸು ಬಂದ್ಬಿಟ್ಟು ಶರ್ಮಾ ಟ್ರಾವೆಲ್ಸಿಂದ ಫ್ರೆಂಡ್ಸ್. ಈ ಬಸ್ಸು ನೋಡ್ತಾ ಇದ್ದೀರಲ್ಲ, ಇದು ಶರ್ಮಾ ಟ್ರಾವೆಲ್ಸ್ ಅವ್ರದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. 9600 ಅಂತ ಹೇಳಿ ಇದು ಮಲ್ಟಿ ಆ್ಯಕ್ಸಲ್ ಬಸ್. ಇದು ಬಂದ್ಬಿಟ್ಟು ಸ್ಲೀಪರ್ ಕೋಚು, ತುಂಬಾ ಚೆನ್ನಾಗಿದೆ. ಸೊ ಬಸ್ಸು ಸ್ವಲ್ಪ ತಡ ಆಯಿತು ಬಂದಿದ್ದು. ಅದು 3 o'clock ಬಂತು ಬಸ್. ಆ್ಯಕ್ಚುಲಿ 2:30ಗೆ ಇದ್ದಿದ್ದು. ಆ್ಯಕ್ಚುಲಿ 3 o'clock ಬಂತು ಬಸ್ಸು. ಸೊ ನೀವು ಬಸ್ಸು ಒಳಗಡೆಲ್ಲ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಬಸ್ಸು. ಒಂಚೂರು ಶೇಕ್ ಆಗಲ್ಲ ಫ್ರೆಂಡ್ಸ್, ಅಷ್ಟು ತುಂಬ ಚೆನ್ನಾಗಿದೆ. AC ಬಸ್ಸು ಬಂದ್ಬಿಟ್ಟು. ಸೊ 1680 ರೂಪೀಸ್ ಆಯಿತು ಫ್ರೆಂಡ್ಸ್. ಇದು ಒಂದು ಟಿಕೆಟ್ ಚಾರ್ಜಸ್ ಬಂದ್ಬಿಟ್ಟಿದ್ದು. ನಂದು ಇಲ್ಲೇ ಎಂಟ್ರೆನ್ಸಲ್ಲೇ ಇಲ್ಲಿ ಸೀಟ್ ಇತ್ತು ಫ್ರೆಂಡ್ಸ್ ನನಗೆ. ಸೊ ನೈಟ್ ವ್ಯೂ ಅಲ್ಲಿ ನೋಡಿ ಫ್ರೆಂಡ್ಸ್, ಬಸ್ಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಬಂದ್ಬಿಟ್ಟು. ಫ್ರೆಂಡ್ಸ್, ನಾನು ಮುಂಬೈಯಲ್ಲಿ ಎಲ್ಲಿ ಸ್ಟೇ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಇದು ರೀಗಲ್ ಥಿಯೇಟ್ರ್ ಸರ್ಕಲ್ ಫ್ರೆಂಡ್ಸ್. ಇದು ಈ ರೀಗಲ್ ಥಿಯೇಟ್ರ್ ಸರ್ಕಲಿಂದ ನೀವು ಹಿಂಗೆ ಸ್ಟ್ರೈಟ್ ಬಂದರೆ ಇದು ಕೊಲಾಬಾರ್ ರೋಡು ಫ್ರೆಂಡ್ಸ್. ಇದು ನೋಡಿ, ಇದು ಹಿಂದ್ಗಡೆ ಇದೆಯಲ್ಲ, ನನ್ನ ಹಿಂದ್ಗಡೆ ಬಂದ್ಬಿಟ್ಟು ಇದು ಕೊಲಾಬಾರ್ ರೋಡು ಫ್ರೆಂಡ್ಸ್. ಇದು ಗೇಟ್ ವೇ ಆಫ್ ಇಂಡಿಯಾಗೆ ಹೋಗುವಂಥ ರೋಡು ಫ್ರೆಂಡ್ಸ್. ಇದು ಎದುರುಗಡೆ KFC ಇದೆ ನೋಡಿ, ಇಲ್ಲಿ KFC ಇದೆ. ಇದು ಎದುರುಗಡೆ ಬಿಲ್ಡಿಂಗ್ಗೆ ಬಂದ್ಬಿಟ್ಟು ಮೆಟ್ರೋ ಹೌಸ್ ಅಂತ ಒಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಇದು ಮೆಟ್ರೋ ಹೌಸ್ ಅಂತ. ಇದರಲ್ಲೇ ಮೇಲ್ಗಡೆ ಹೋಟ್ಲಿದೆ ಫ್ರೆಂಡ್ಸ್, ಅಲ್ಲೇ ಸ್ಟೇ ಮಾಡ್ಕೊಂಡಿದ್ದೀನಿ. ಸೊ 1500 ರೂಪೀಸ್ ಪರ್ ಪರ್ಸನ್ಗೆ ಅಲ್ಲಿ ಬಂದ್ಬಿಟ್ಟು. ಒಳ್ಳೆ ಲೊಕೇಶನ್ನು. ಬನ್ನಿ ರೂಮ್ನ ತೋರಿಸ್ತೀನಿ. ಶಾಪಿಂಗ್ ಎಲ್ಲ ಹೆವಿ ಶಾಪಿಂಗ್ ನಡೆಯುತ್ತೆ ಇಲ್ಲಿ. ಶಾಪಿಂಗ್ ಕಾಂಪ್ಲೆಕ್ಸ್ ಮೇಲ್ಗಡೆನೇ ಇರೋದು ಇದು ಬಂದ್ಬಿಟ್ಟು. ನೋಡಿ ಏನು ಕ್ರೌಡು ಶಾಪಿಂಗ್. ಶಾಪಿಂಗ್ ಪ್ಲೇಸು. ಈ ಶಾಪಿಂಗ್ ಮಧ್ಯೆನೇ ಬಂದ್ಬಿಟ್ಟು ಒಂದು ಸಂದಿದೆ, ಗಲ್ಲಿ ಇದೆ. ಈ ಶಾಪ್ ಮಧ್ಯೆನೇ ಒಂದು ಸಂಧಿ ಒಳಗಡೆ ಮೇಲ್ಗಡೆ ಹೋದ್ರೇ ಬಂದ್ಬಿಟ್ಟು ಹೋಟೆಲ್ ಫ್ರೆಂಡ್ಸ್. ಈ ಹೋಟ್ಲು 2nd ಫ್ಲೋರಲ್ಲಿದೆ. ಶಬಾನಾ ಹೋಟ್ಲ್ ಅಂತ ಹೇಳಿ ಫ್ರೆಂಡ್ಸ್ ಇದು. ಸೊ ಇದೇ ರಿಸೆಪ್ಷನ್ನು. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ರೂಮ್ ನಂಬರ್ 105 ನಾನು ಸ್ಟೇ ಮಾಡಿಕೊಂಡಿದ್ದೆ. ಇದು 1500 ರೂಪೀಸು ಫ್ರೆಂಡ್ಸ್, AC ರೂಮು ಬಂದ್ಬಿಟ್ಟು. ಈ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ ಫ್ರೆಂಡ್ಸ್, ಕಾಮನ್ ಬಾತ್ರೂಮು. ಸೊ ರೂಮ್ ಸೈಜು ಬಂದ್ಬಿಟ್ಟು ತುಂಬ ಚಿಕ್ಕ ಸೈಜೇ. ನನ್ನ ಪ್ರಕಾರ 8x8 ಇಲ್ಲ 9x9 ಇದೆ ಅಷ್ಟೇ ರೂಮು. ಕಾಮನ್ ಬಾತ್ರೂಮ್ ಇರೋಂಥ ರೂಮ್ಸು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ವೆಲ್ಕಮ್ ಟು ಸಿಟಿ ಆಫ್ ಡ್ರೀಮ್ಸ್ ಬಾಂಬೆ ಫ್ರೆಂಡ್ಸ್, ಮುಂಬೈ. ಮಾಯಾನಗರಿ ಬಾಂಬೆ ಅಂತ ಹೇಳ್ತಾರೆ, ಮಾಯಾನಗರಿ ಮುಂಬೈ ಇದು. ಸೊ ನಿನ್ನೆ ಶರ್ಮಾ ಟ್ರಾವೆಲ್ಸಿಂದ ಬಂದೆ. ನೀವು ನೋಡಿದ್ರಲ್ಲ, ಬಸ್ ಎಲ್ಲ ಬ್ಯೂಟಿಫುಲ್ ಆಗಿತ್ತು. ಬಸ್ಸು ತುಂಬ ಕಂಫರ್ಟಬಲ್ ಸೀಟಿಂಗ್ ಎಲ್ಲ ಇತ್ತು. ಸೊ ಬಾಂಬೆಲಿ ಬಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ, ರೂಮ್ಸ್ ಎಲ್ಲ ಸಿಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಡಿಫ್ರೆಂಟ್ ಲೊಕೇಶನ್ಸ್ ಇಲ್ಲಿ ಇದೆ ರೂಮ್ಸ್ ಎಲ್ಲ. ಸೊ ವೆಲ್ಕಮ್ ಟು ಗೇಟ್ ವೇ ಆಫ್ ಇಂಡಿಯಾ ಬಾಂಬೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಕೊಲಾಬಲ್ಲೇ ರೂಮ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ. ಫ್ರೆಂಡ್ಸ್, ವೆಲ್ಕಮ್ ಟು ಸಿಟಿ ಆಫ್ ಡ್ರೀಮ್ಸ್ ಮಾಯಾನಗರಿ ಮುಂಬೈ ಫ್ರೆಂಡ್ಸ್. ಇದೇ ನೋಡಿ ತಾಜ್ ಹೋಟ್ಲು. ಪಕ್ಕ ಬಂದ್ಬಿಟ್ಟು ಗೇಟ್ ವೇ ಆಫ್ ಇಂಡಿಯಾ ಇರೋದು. ಸೊ ಇದು ಬೋಟ್ ಇದೆಯಲ್ಲ ಫ್ರೆಂಡ್ಸ್, ಈ ಬೋಟಲ್ಲಿ ಬಂದ್ಬಿಟ್ಟು ಎಲಿಫೆಂಟಾ ಕೇವ್ಗೆ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಎಲಿಫೆಂಟಾ ಕೇವ್ಗೆ ಟ್ರಾವೆಲ್ ಇದೆ. ಫ್ರೆಂಡ್ಸ್, ಮುಂಬೈ ಬಂದ್ಬಿಟ್ಟು ಒಳ್ಳೆ ಬ್ಯೂಟಿಫುಲ್ ಸಿಟಿ ಫ್ರೆಂಡ್ಸ್. ತುಂಬ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲೂ ತುಂಬ ಚೆನ್ನಾಗಿದೆ. ಬಸ್ ಫೆಸಿಲಿಟೀಸ್ ಆಗಲಿ, ಡಬಲ್ ಡೇಕರ್ ಬಸ್ ಇತ್ತು, ಎಲೆಕ್ಟ್ರಿಕ್ ಟ್ರೈನಲ್ಲೂ ಎಲ್ಲ ಕಡೆನೂ ಅವೈಲೇಬಲ್ ಇದೆ. CST ಸ್ಟೇಷನ್ ಇದೆ, ಚರ್ಚ್ ಗೇಟ್ ಇದೆ, ಮುಂಬೈ ಸೆಂಟ್ರಲ್ಲು, ಡಿಫ್ರೆಂಟ್ ರೈಲ್ವೆ ಸ್ಟೇಷನ್ಸ್ ಎಲ್ಲ ಇದೆ, ಮೆಟ್ರೋ ಸ್ಟೇಷನ್ಸ್ ಎಲ್ಲ ಇದೆ.
ಮತ್ತು ಟೈಮ್ ಪಾಸ್ ಮಾಡೋಕ್ಕಂತೂ ತುಂಬಾ ಜಾಗಗಳಿದೆ ಇಲ್ಲಿ ಬಂದ್ಬಿಟ್ಟು ಬಾಂಬೆಯಲ್ಲಿ ಬಂದ್ಬಿಟ್ಟು ಮುಂಬೈಯಲ್ಲಿ. ಪ್ಲಸ್ ಇಲ್ಲಿ ಏನಂತಂದರೆ ಒಂದು ಪ್ರಾಬ್ಲಮ್ ಏನಂತಂದರೆ ಫುಡ್ದು ತುಂಬ ಪ್ರಾಬ್ಲಮ್ಮು ಫ್ರೆಂಡ್ಸ್ ಸೌತ್ ಇಂಡಿಯನ್ಸ್ಗೆ. ಯಾಕೆಂದರೆ ಸೌತ್ ಇಂಡಿಯನ್ಸು ರೈಸ್ ಬೇಕಾಗುತ್ತೆ ಯಾವಾಗಲೂ. ಮತ್ತು ಅಟ್ಲೀಸ್ಟು ಏನಾರು ಉಡುಪಿ ಹೋಟ್ಲು ಆ ಥರ ಎಲ್ಲ ಇದ್ರೂ ನಮಗೆ ಇಡ್ಲಿ ವಡೆ ಸಾಂಬಾರು ಖಾರ ಬಾತು ಮತ್ತು ಕೇಸರಿ ಬಾತು ರೈಸ್ ಬಾತು ಇದೆಲ್ಲ ತಿನ್ನೋಕ್ಕೆ ತುಂಬ ವೆರೈಟಿ ಸಿಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕಷ್ಟ. ಮತ್ತು ಫುಡ್ಡೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಫ್ರೆಂಡ್ಸ್ ಇಲ್ಲಿ. ಮತ್ತು ಬ್ಯೂಟಿಫುಲ್ ಸಿಟಿ ಫ್ರೆಂಡ್ಸ್ ಇಲ್ಲಿ. ತುಂಬ ಟೈಮ್ ಪಾಸ್ ಮಾಡ್ಬೋದು, ಮೆರಿನ್ ಡ್ರೈವ್ ಹೋಗ್ಬೋದು. ಅಲ್ಲಿ ಕೂತ್ಕೊಂಡ್ರೆ ಆಟೋಮೆಟಿಕಾಗಿ ಬೀಚ್ ಹತ್ರ ಕೂತ್ಕೊಂಡ್ರೆ ಟೈಮೆಲ್ಲ ಫುಲ್ಲು ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಫ್ರೆಂಡ್ಸ್ ಇದು CST ರೈಲ್ವೆ ಸ್ಟೇಷನ್ನು. CST ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಸ್ ಅಂತ ಹೇಳಿ. ಸೊ ಮುಂಬೈಯಲ್ಲಿ ಈ ಥರ 2-3 ಸ್ಟೇಷನ್ಸ್ ಇದೆ ಫ್ರೆಂಡ್ಸ್. CST ಒಂದು, ಚರ್ಚ್ ಗೇಟ್ ಒಂದು, ಮುಂಬೈ ಸೆಂಟ್ರಲ್ಲು, ಈ ಥರ ಎಲ್ಲ ಸ್ಟೇಷನ್ ಡಿಫ್ರೆಂಟ್ ಸ್ಟೇಷನ್ ನೇಮ್ಸ್ಗಳಿದೆ ಫ್ರೆಂಡ್ಸ್. ಇದು ಎಲ್ಲ ಬ್ರಿಟಿಷವ್ರು ಕಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ಟೇಷನ್ನು. ಫ್ರೆಂಡ್ಸ್ ಇದು ಮುನಿಸಿಪಲ್ ಕಮಿಷನರ್ ಆಫೀಸು ಬಂದ್ಬಿಟ್ಟು BMC ಆಫೀಸ್ ಅಂತ ಹೇಳ್ತಾರೆ ಮುಂಬೈಯಲ್ಲಿ. ತುಂಬಾ ಬ್ಯೂಟಿಫುಲ್ ಸಿಟಿ ಫ್ರೆಂಡ್ಸ್. ತುಂಬ ನೀಟಾಗಿದೆ, ಕ್ಲೀನಾಗಿದೆ. ನಾನು ನೋಡೋಂಥ ಜಾಗ ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಬಿಲ್ಡಿಂಗ್ ಬಂದ್ಬಿಟ್ಟು ವೆಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ ಫ್ರೆಂಡ್ಸ್. ಹೆಡ್ ಆಫೀಸ್ ಇದು ಬಂದ್ಬಿಟ್ಟು ಇದು ವೆಸ್ಟರ್ನ್ ರೈಲ್ವೆ ಅದು ಫ್ರೆಂಡ್ಸ್. ಇದು ಚರ್ಚ್ ಗೇಟ್ ಸ್ಟೇಷನ್ ಎದುರುಗಡೆನೆ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ಡಬಲ್ ಡೆಕ್ಕರ್ ಬಸ್ಸು. ಫ್ರೆಂಡ್ಸ್ ಮೆಟ್ರೋ ನೋಡಿ ಫ್ರೆಂಡ್ಸ್ ಮುಂಬೈಯಲ್ಲಿ. ಇದು ಮುಂಬೈ ಸೆಂಟ್ರಲಲ್ಲಿ ತೆಗೆದಿರೋವಂಥ ವಿಡಿಯೋ ಇದು. ಸೊ ಮೆಟ್ರೋ ಟ್ರೈನ್ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇದು ಮುಂಬೈಯಲ್ಲಿ ಗಣೇಶ ಫೆಸ್ಟಿವಲ್ ಸೀಸನ್ ಇದು. ಅದಂದರೆ ಗಣೇಶ ಫೆಸ್ಟಿವಲ್ ಮುಗಿದೋಗಿತ್ತು. ಆದ್ರೂ ಬೇರೆ ಬೇರೆ ಕಡೆ ಎಲ್ಲ ಕೆಲವು ಜಾಗದಲ್ಲೆಲ್ಲ ಗಣೇಶ ಇನ್ನೂ ಇಟ್ಟಿದ್ರು. ಇದು ಕೆಲವೊಂದು ಪ್ಲೇಸಸಲ್ಲಿ ನಾನು ಇದು ವಿಡಿಯೋ ಮಾಡಿದ್ದೀನಿ, ಫೋಟೋ ತೊಗೊಂಡಿದ್ದೀನಿ. ನೋಡ್ಬೋದು ತುಂಬ ದೊಡ್ಡ ದೊಡ್ಡ ವಿಗ್ರಹಗಳು ಗಣೇಶ ಅದು ನೋಡ್ಬೋದು ನೀವು. ತುಂಬ ಬ್ಯೂಟಿಫುಲ್ ಆಗಿತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಇದು ಮುಂಬೈಯಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಇದು ಸಿದ್ಧಿವಿನಾಯಕ ಟೆಂಪಲ್ ಫ್ರೆಂಡ್ಸ್ ಮುಂಬೈಯಲ್ಲಿ.